Perform dismantling clutch assembly, cleaning and inspecting parts. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ನಾವು ಕ್ಲಚ್ ಅಸೆಂಬ್ಲಿ ಡಿಸ್ಮ್ಯಾಂಟಲಿಂಗ್ ಮಾಡುವುದು, ಇನ್ಸ್ಪೆಕ್ಟಿಂಗ್ ಭಾಗಗಳನ್ನು ಸ್ವಚ್ಛಗೊಳಿಸುವುದನ್ನು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ವಾಹನದಲ್ಲಿ ಕ್ಲಚ್ ಅನ್ನು ಪತ್ತೆ ಮಾಡಲು, ವಾಹನದಿಂದ ಕ್ಲಚ್ ಅನ್ನು ಕಿತ್ತು ಹಾಕಲು, ಕ್ಲಚ್ ಜೋಡಣೆಯ ಭಾಗಗಳನ್ನು ಗುರುತಿಸಲು, ಕ್ಲಚ್ ಭಾಗಗಳನ್ನು ಸ್ವಚ್ಛಗೊಳಿಸಲು, ಕ್ಲಚ್ ಭಾಗಗಳಲ್ಲಿ ದೋಷಗಳನ್ನು ಪರಿಶೀಲಿಸಲು. ಈಗ ನಾವು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನೇಜ್ ಟೂಲ್ ಕಿಟ್ 1 ಸೆಟ್, ಸೆಂಟರ್ ಪಂಚ್ 10 ಸೆಂಟಿಮೀಟರ್ 1, ಸರ್ಕಿಟ್ ಪ್ಲೈಯರ್ಸ್ 15 ಸೆಂಟಿಮೀಟರ್ ಎಕ್ಸ್ಪಾಂಡಿಂಗ್ ಟೈಪ್ 1, ಮೈಕ್ರೋಮೀಟರ್ ಔಟ್ಸೈಡ್ 0 to 25 mm 25 to 50 ಕ್ಲಚ್ ಜಿಗ್ 1, ಟಾರ್ಕ್ ರೇಂಜ್ 5 to 35 ನ್ಯೂಟನ್ ಮೀಟರ್ 12 to 68 ನ್ಯೂಟನ್ ಮೀಟರ್ ಮತ್ತು 50 to 225 ನ್ಯೂಟನ್ ಮೀಟರ್ 1, ಫೀಲರ್ ಗೇಜ್ 20 ಬ್ಲೇಡ್ಸ್ ಮೆಟ್ರಿಕ್ 1, ಆಯಿಲ್ ಕ್ಯಾನ್ 0.5 or 0.25 ಲೀಟರ್ ಕೆಪಾಸಿಟಿ 1, ಕ್ಲೀನಿಂಗ್ ಟ್ರೇ 45 into 30 ಸೆಂಟಿಮೀಟರ್ 1, ಬೇರಿಂಗ್ ಪುಲ್ಲರ್ ಸ್ಕ್ರೂ ಪೌಡರ್ಡ್ or hydraulic powdered with attachments max speed 80, 200 and 300 mm 1, puller screw powdered 2 mm gap with bearing puller 1, ವೆಹಿಕಲ್ ವರ್ಕ್ಶಾಪ್ ಮ್ಯಾನ್ಯುಯಲ್ 1, ಮ್ಯಾಗ್ನೆಟಿಕ್ ಬೇಸ್ನೊಂದಿಗೆ ಡಯಲ್ ಗೇಜ್ ಆರ್ ಡಯಲ್ ಸೂಚಕ 1, ಅಲೈನಿಂಗ್ ಆರ್ಬರ್ಸ್ 1, ಸಲಕರಣೆಗಳು ಅಥವಾ ಯಂತ್ರೋಪಕರಣಗಳು: ವಾಹನ 1, ಸಾಮಗ್ರಿಗಳು: ಸೋಪ್ ಎಣ್ಣೆ, ಗ್ರೀಸ್, ಸೀಮೆ ಎಣ್ಣೆ, ಬನಿಯನ್ ಬಟ್ಟೆ, ಗೇರ್ ಆಯಿಲ್ SAE 90. ನಿಮ್ಮ ಕಾರಿನಲ್ಲಿ ನೀವು ವೇಗವನ್ನು ಹೆಚ್ಚಿಸುತ್ತಿದ್ದಂತೆ ಎಂಜಿನ ಕ್ರ್ಯಾಂಕ್ಶಾಫ್ಟ್ ಮತ್ತು ಟ್ರಾನ್ಸ್ಮಿಷನ್ ನಡುವೆ ಶಕ್ತಿಯನ್ನು ವರ್ಗಾಯಿಸಲು ಕ್ಲಚ್ ಸಿಸ್ಟಮ್ ಅನ್ನು ನಿಯೋಜಿಸಲಾಗಿದೆ. ಶಕ್ತಿಯು ನಿರಂತರವಾಗಿ ಟ್ರಾನ್ಸ್ಮಿಷನ್ಗೆ ಚಲಿಸುತ್ತಿದ್ದರೆ ಚಕ್ರಗಳು ಯಾವಾಗಲೂ ಕಾರನ್ನು ಮುಂದಕ್ಕೆ ತಳ್ಳುತ್ತವೆ. ಆದ್ದರಿಂದ ಎಂಜಿನ್ನ ಶಕ್ತಿಯನ್ನು ಉಳಿದ ಪವರ್ ಟ್ರೇನ್ನಿಂದ ನಿಷ್ಕ್ರಿಯಗೊಳಿಸಲು ಅನುವು ಮಾಡಿಕೊಡುವ ಒಂದು ಘಟಕ ಬೇಕು. ಇದು ವಾಹನದ ವೇಗದ ನಿಯಂತ್ರಣದಲ್ಲಿ ಉಳಿಯಲು ವ್ಯಕ್ತಿಗೆ ಅನುವು ಮಾಡಿಕೊಡುತ್ತದೆ. ಇದು ಸ್ವಯಂಚಾಲಿತ ಟ್ರಾನ್ಸ್ಮಿಷನ್ ಆಗಿರಲಿ ಅಥವಾ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಗಿರಲಿ, ಕ್ಲಚ್ಗಳು ಒಂದೇ ಉದ್ದೇಶವನ್ನು ಪೂರೈಸುತ್ತವೆ. ಇದು ನಿಮ್ಮ ಕಾರಿನ ವೇಗವನ್ನು ಹೆಚ್ಚಿಸಲು, ನಿಧಾನಗೊಳಿಸಲು ಮತ್ತು ನಿಲ್ಲಿಸಲು ನಿಮಗೆ ನಿಯಂತ್ರಣವನ್ನು ನೀಡುತ್ತವೆ. ಕಾರ್ಯ 1: ವಾಹನದಲ್ಲಿ ಕ್ಲಚ್ ಅನ್ನು ಪತ್ತೆ ಮಾಡಿ. ಫ್ಲೈವೀಲ್ ಮತ್ತು ಗೇರ್ ಬಾಕ್ಸ್ ನಡುವಿನ ಅವಿಭಾಜ್ಯ ಸಂಪರ್ಕಗಳನ್ನು ವಾಹನದ ಪ್ರಸರಣ ವ್ಯವಸ್ಥೆಯಲ್ಲಿ ಕ್ಲಚ್ನಿಂದ ಸುಗಮಗೊಳಿಸಲಾಗುತ್ತದೆ. ಕ್ಲಚ್ಗಳು ಇದರ ಸ್ಥಳಗಳಲ್ಲಿರಬಹುದಾದರೂ ಅವು ಯಾವಾಗಲೂ ಟ್ರಾನ್ಸ್ಮಿಷನ್ನಲ್ಲಿ ಕಂಡುಬರುತ್ತವೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕ್ಲಚ್ಗಾಗಿ ಇದನ್ನು ಎಂಜಿನ್ನ ಕ್ರ್ಯಾಂಕ್ಶಾಫ್ಟ್ ಮತ್ತು ಟ್ರಾನ್ಸ್ಮಿಷನ್ ಹೌಸಿಂಗ್ ನಡುವೆ ಬೆಲ್ ಹೌಸಿಂಗ್ ಒಳಗೆ ಇನ್ಪುಟ್ ಶಾಫ್ಟ್ನಲ್ಲಿ ಇರಿಸಲಾಗುತ್ತದೆ. ಸ್ವಯಂಚಾಲಿತ ಪ್ರಸರಣದಲ್ಲಿ ಟ್ರಾನ್ಸಾಕ್ಷನ್ ಅಸೆಂಬ್ಲಿಯ ಒಳಗೆ ಕ್ಲಚ್ಗಳ ಸರಣಿಯು ಲೊಕೇಟ್ ಆಗಿದೆ. ಕಾರ್ಯ 2: ವಾಹನದಿಂದ ಕ್ಲಚ್ ಜೋಡಣೆಯನ್ನು ಕಿತ್ತುಹಾಕಿ. ತೋರಿಸಿರುವಂತೆ ಕ್ಲಚ್ ಕವರ್ ಮತ್ತು ಫ್ಲೈವೀಲ್ ಸ್ಥಾನವನ್ನು ಸ್ವಲ್ಪ ಬಣ್ಣದಿಂದ ಗುರುತಿಸುವ ಮೂಲಕ ಪ್ರಾರಂಭಿಸಿ. ಮರುಜೋಡಿಸುವಾಗ ಕ್ಲಚ್ ಕವರ್ ಮತ್ತು ಫ್ಲೈವೀಲ್ನ ಮೂಲ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಾರ್ಕ್ ಅನ್ನು ಮಾಡಲಾಗುತ್ತದೆ. ಇದರಿಂದಾಗಿ ಫ್ಲೈವೀಲ್ ಮತ್ತು ಕ್ಲಚ್ ಕವರ್ನ ಸಮತೋಲನವು ತೊಂದರೆಗೊಳಗಾಗುವುದಿಲ್ಲ. ನಂತರ ಕ್ಲಚ್ ಕವರ್ ಮೌಂಟಿಂಗ್ ಮೇಲಿನ ಸೆಟ್ ಸ್ಕ್ರೂಗಳಿಂದ ಲಾಕಿಂಗ್ ವೈರ್ ಅನ್ನು ತೆಗೆದುಹಾಕಿ. ಸೆಟ್ ಸ್ಕ್ರೂಗಳ ಒಟ್ಟು ಸಂಖ್ಯೆಯನ್ನು ಎಣಿಸಿ. ಈ ಹಂತಗಳನ್ನು ಕ್ರಮಬದ್ಧವಾಗಿ ಮಾಡುವುದರಿಂದ ನೀವು ಕ್ಲಚ್ ಭಾಗಗಳನ್ನು ಅವು ಮೊದಲು ಇದ್ದಲ್ಲಿಗೆ ಮತ್ತೆ ಒಟ್ಟಿಗೆ ಇರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಕಾರ್ಯ 3: ಕ್ಲಚ್ ಜೋಡಣೆಯನ್ನು ಕಿತ್ತುಹಾಕುವುದು. ಒತ್ತಡದ ಪ್ಲೇಟ್ ಮತ್ತು ಕ್ಲಚ್ ಕವರ್ ಪರಸ್ಪರ ಸಂಬಂಧಿಸಿರುವ ಸ್ಥಾನವನ್ನು ಗುರುತಿಸುವ ಮೂಲಕ ಪ್ರಾರಂಭಿಸಿ. ನಂತರ ಕ್ಲಚ್ ಜಿಗ್ನಲ್ಲಿ ಕ್ಲಚ್ ಜೋಡಣೆಯನ್ನು ಇರಿಸಿ. ಕ್ಲಚ್ ಜಿಗ್ನಲ್ಲಿರುವ ಸ್ಲಾಟ್ಗಳನ್ನು ಒತ್ತಡದ ಪ್ಲೇಟ್ನಲ್ಲಿ ಥ್ರಸ್ಟ್ ಪ್ಯಾಡ್ನ ಸೀಟ್ನೊಂದಿಗೆ ಜೋಡಿಸಲು ಖಚಿತಪಡಿಸಿಕೊಳ್ಳಿ.
ಕ್ಲಚ್ ಜಿಗ್ನಿಂದ ಸ್ಪ್ರಿಂಗ್ ಕಪ್ಗಳನ್ನು ಕಂಪ್ರೆಸ್ ಮಾಡಿ ಅದರ ನಂತರ ಪ್ರೆಷರ್ ಪ್ಯಾಡ್ನ ಮೌಂಟಿಂಗ್ ಸ್ಕ್ರೂ ಅನ್ನು ಸಡಿಲಗೊಳಿಸಿ ಮತ್ತು ತೋರಿಸಿರುವಂತೆ ಒತ್ತಡದ ಪ್ಯಾಡ್ಗಳನ್ನು ತೆಗೆದುಹಾಕಿ ಸ್ಪ್ರಿಂಗ್ ಕಪ್ಗಳಿಂದ ಲೋಡ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಮುಗಿಸಿ. ಈ ಹಂತಗಳನ್ನು ಒಂದರ ನಂತರ ಒಂದರಂತೆ ಮಾಡುವುದು ಕ್ಲಚ್ ಭಾಗಗಳನ್ನು ಎಚ್ಚರಿಕೆಯಿಂದ ಮತ್ತು ನಿಯಂತ್ರಿತ ರೀತಿಯಲ್ಲಿ ಬೇರ್ಪಡಿಸಲು ಸಹಾಯ ಮಾಡುತ್ತದೆ. ನಂತರ ಕ್ಲಚ್ ಜಿಗ್ನಿಂದ ಪ್ರೆಷರ್ ಪ್ಲೇಟ್, ಸ್ಪ್ರಿಂಗ್ಸ್, ಕ್ಲಚ್ ಕವರ್ ಅಸೆಂಬ್ಲಿ ಮತ್ತು ಪ್ರೆಷರ್ ಪ್ಯಾಡ್ಗಳನ್ನು ತೆಗೆದುಹಾಕಿ. ರಿಟೈನಿಂಗ್ ಪ್ಲೇಟ್ನ ಮೌಂಟಿಂಗ್ ಸೆಟ್ ಸ್ಕ್ರೂಗಳನ್ನು ಸಡಿಲಗೊಳಿಸಿ ಮತ್ತು ರಿಟೈನಿಂಗ್ ಪ್ಲೇಟ್ ಅನ್ನು ತೆಗೆದುಹಾಕಿ. ನಂತರ ಕ್ಲಚ್ ಫಿಂಗರ್ ಬ್ರಾಕೆಟ್ ಅನ್ನು ಹಿಡಿದಿರುವ ಮೌಂಟಿಂಗ್ ಸೆಟ್ ಸ್ಕ್ರೂಗಳನ್ನು ಸಡಿಲಗೊಳಿಸಿ ಮತ್ತು ಕ್ಲಚ್ ಬೆರಳುಗಳು, ಬ್ರಾಕೆಟ್ಗಳು ಮತ್ತು ಎಸೆಂಟ್ರಿಕ್ ಪಿನ್ ಅನ್ನು ತೆಗೆದುಹಾಕಿ. ಕಾರ್ಯ 4 ಕ್ಲಚ್ ಜೋಡಣೆಯ ಭಾಗಗಳನ್ನು ಗುರುತಿಸಿ. ಜೋಡಣೆಯ ಆರ್ಬರ್ ಬಳಸಿ ಮತ್ತು ಕ್ಲಚ್ ತುಂಡುಗಳನ್ನು ತೆಗೆದುಹಾಕಿ. ಕ್ಲಚ್ ಕವರ್, ಫ್ಲೈವೀಲ್, ಮೌಂಟಿಂಗ್ ಸೆಟ್ ಸ್ಕ್ರೂ, ಪೈಲಟ್ ಬೇರಿಂಗ್, ಶಾಫ್ಟ್ ಸ್ಪ್ಲೈನ್, ಕ್ಲಚ್ ಪ್ಲೇಟ್, ಪೆಗ್ಸ್, ಅಲೈನಿಂಗ್ ಆರ್ಬರ್, ಡ್ರೈವ್ ಶಾಫ್ಟ್. ಕಾರ್ಯ 5 ಕ್ಲಚ್ ಭಾಗಗಳನ್ನು ಸ್ವಚ್ಛಗೊಳಿಸಿ. ಕ್ಲಚ್ನ ಭಾಗಗಳನ್ನು ಅಂದರೆ ಪ್ರೆಷರ್ ಪ್ಲೇಟ್, ಫೇಸ್ ಪ್ಲೇಟ್, ಕ್ಲಚ್ ಪ್ಲೇಟ್, ಸ್ಪ್ರಿಂಗ್, ವಿಡ್ರಾವಲ್ ಪ್ಲೇಟ್, ರಿಲೀಸ್ ಬೇರಿಂಗ್, ರಿಲೀಸ್ ಲಿವರ್ ಮತ್ತು ಪೈಲಟ್ ಬೇರಿಂಗ್ ಇತ್ಯಾದಿಗಳನ್ನು ಸೀಮೆ ಎಣ್ಣೆಯಿಂದ ಸ್ವಚ್ಛಗೊಳಿಸಿ ನಂತರ ಬಟ್ಟೆಯಿಂದ ಒಣಗಿಸಿ ಸ್ವಚ್ಛಗೊಳಿಸಿ. ಕಾರ್ಯ 6 ಕ್ಲಚ್ ಭಾಗಗಳಲ್ಲಿನ ದೋಷಗಳನ್ನು ಪರಿಶೀಲಿಸಿ. ಲೈನಿಂಗ್ ಸವೆತ, ಸುಟ್ಟ ಗುರುತುಗಳು, ಸಡಿಲವಾದ ರಿವರ್ಟ್ಸ್ಗಳು, ಮುರಿದ ಸ್ಪ್ರಿಂಗ್ಗಳು, ಲೈನಿಂಗ್ಗಳಲ್ಲಿ ಬಿರುಕುಗಳು ಮತ್ತು ಸ್ಲೈನ್ನಲ್ಲಿ ಸವೆತ ಸೇರಿದಂತೆ ವಿವಿಧ ಸೂಚಕಗಳಿಗಾಗಿ ಕ್ಲಚ್ ಪ್ಲೇಟ್ ಅನ್ನು ನಿರ್ಣಯಿಸುವ ಮೂಲಕ ಪರಿಶೀಲಿಸಿ. ಅದರ ನಂತರ ಪ್ರೆಷರ್ ಪ್ಲೇಟ್ ಮತ್ತು ಫೇಸ್ ಪ್ಲೇಟ್ ಅನ್ನು ಪರೀಕ್ಷಿಸಿ. ರೇಡಿಯಲ್ ಶಾಖದ ಬಿರುತುಗಳು, ಸವೆತ ಮತ್ತು ಟೇಪರ್. ಸ್ಪ್ರಿಂಗ್ಗಳನ್ನು ನೋಡಿ ಮತ್ತು ಯಾವುದೇ ಬಿರುಕುಗಳಿವೆಯೇ ಎಂದು ನೋಡಿ. ಅಲ್ಲದೆ ಸ್ಪ್ರಿಂಗ್ ಕಂಪ್ರೆಷನ್ ಟೆಸ್ಟರ್ ಅನ್ನು ಬಳಸಿ ಸ್ಪ್ರಿಂಗ್ಗಳ ಮುಕ್ತ ಉದ್ದವನ್ನು ಎಳೆಯಿರಿ ಮತ್ತು ನಿಖರತೆಗಾಗಿ ವಿಶೇಷಣಗಳೊಂದಿಗೆ ಇದನ್ನು ಹೋಲಿಸಿ. ಫಿಂಗರ್ ಸವೆತವನ್ನು ಪರಿಶೀಲಿಸಿ ಮತ್ತು ಸವೆತ, ಫಿಟ್ಟಿಂಗ್ ಅಥವಾ ಸುಟ್ಟ ಗುರುತುಗಳ ಯಾವುದೇ ಚಿಹ್ನೆಗಳಿಗಾಗಿ ಪೈಲಟ್ ಬೇರಿಂಗ್ ಮತ್ತು ಬಿಡುಗಡೆ ಬೇರಿಂಗ್ ಎರಡನ್ನೂ ಸೂಕ್ಷ್ಮವಾಗಿ ಗಮನಿಸಿ. ಸವೆತಕ್ಕಾಗಿ ವಿಡ್ರಾವಲ್ ಪ್ಲೇಟ್ ಅನ್ನು ಪರಿಶೀಲಿಸಿ ಕೈಪಿಡಿಯಲ್ಲಿ ನಿರ್ದೇಶಿಸಿದಂತೆ ದೋಷಯುಕ್ತ ಭಾಗಗಳನ್ನು ಬದಲಿಸಿ. ಯಾವುದೇ ಸವೆತದ ಚಿಹ್ನೆಗಳಿಗಾಗಿ ವಿಡ್ರಾವಲ್ ಪ್ಲೇಟ್ ಅನ್ನು ನೋಡುವ ಮೂಲಕ ತಪಾಸಣೆಯನ್ನು ಪೂರ್ಣಗೊಳಿಸಿ. ಕೈಪಿಡಿಯಲ್ಲಿ ನಿರ್ದೇಶಿಸಿದಂತೆ ದೋಷಯುಕ್ತ ಭಾಗಗಳನ್ನು ಬದಲಿಸಿ. ಈ ಎಚ್ಚರಿಕೆಯ ಪರೀಕ್ಷೆಯನ್ನು ಮಾಡುವ ಕ್ರಿಯೆಯು ಇಡೀ ಕ್ಲಚ್ ಅಸೆಂಬ್ಲಿಯನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡಲಾಗಿದೆ ಎಂದು ಖಚಿತಪಡಿಸುತ್ತದೆ ಮತ್ತು ನೀವು ಯಾವುದೇ ಸವೆತ ಅಥವಾ ಹಾನಿಗೊಳಗಾದ ಭಾಗಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಬಹುದು. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ವಾಹನದಲ್ಲಿ ಕ್ಲಚ್ ಅನ್ನು ಪತ್ತೆ ಮಾಡಲು, ವಾಹನದಿಂದ ಕ್ಲಚ್ ಅನ್ನು ಕಿತ್ತು ಹಾಕಲು, ಕ್ಲಚ್ ಜೋಡಣೆಯ ಭಾಗಗಳನ್ನು ಗುರುತಿಸಲು, ಕ್ಲಚ್ ಭಾಗಗಳನ್ನು ಸ್ವಚ್ಛಗೊಳಿಸಲು, ಕ್ಲಚ್ ಭಾಗಗಳಲ್ಲಿ ದೋಷಗಳನ್ನು ಪರಿಶೀಲಿಸಲು. ಇಲ್ಲಿಯವರೆಗೆ ಕ್ಲಚ್ ಜೋಡಣೆಯನ್ನು ಕಿತ್ತು ಹಾಕಲು, ಅದರ ಭಾಗಗಳನ್ನು ಸ್ವಚ್ಛಗೊಳಿಸಲು ಮತ್ತು ಪರಿಶೀಲಿಸಲು ನಾವು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.